ಡೇಟ್ ಆಗಿದ್ರು ಯಾರಾದ್ರೂ ಇಷ್ಟು ಹ್ಯಾಂಡ್ಸಮ್ ಆಗಿರೋದಕ್ಕೆ ಸಾಧ್ಯನಾ? ನಾನು ಮಾತಾಡೋದೇನೋ ಮಾತಾಡಿ ಸುಮ್ಮನಾಗ್ಬಿಟ್ಟೆ. ಗೊತ್ತಿಲ್ಲ ನನ್ನ ಮನ್ಸಿಗೆ ಈ ಥರ ಆಲೋಚನೆ ಯಾಕೆ ಬಂತು ಅಂತ. ಸಿದ್ಧಾರ್ಥ್ ಒಂದ್ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಟ್ಬಿಟ್ರು. ಅವ್ರು ಹೋದ್ಮೇಲೆ ನಾನು ನನ್ನ ತಲೆನ ಸರಿಯಾಗಿ ಮುಟ್ಕೊಂಡೆ. ಅಷ್ಟರಲ್ಲಿ ನಂಗೊಂದು ಕಾಲ್ ಬರುತ್ತೆ. ಆ ಕಾಲ್ ನೋಡಿ ನನ್ನ ಮನಸ್ಸು 6 ವರ್ಷ ಹಿಂದಕ್ಕೆ ಓಡ್ತು. ಅದು ನನ್ನ ತಂದೆ ಸೂರ್ಯಪ್ರಕಾಶ್ ಅವ್ರ ಕಾಲ್ ಆಗಿತ್ತು. ನಾನು ಹೆದರ್ಕೊಂಡು ಕಾಲ್ ಕಟ್ ಮಾಡ್ಬಿಟ್ಟೆ. ಆ ಕೂಡಲೇ ಮನೆಗೆ ಕಾಲ್ ಮಾಡಿ ಕೇಳಿದೆ. ಮನೇಲಿ ಚಿಕ್ಕಮ್ಮ ಹೇಳಿದ್ರು ನನ್ನ ಮಗಳು ಸಿಹಿ ಆರಾಮಾಗಿದ್ದಾಳೆ ಅಂತ. ನನ್ನ ಮನ್ಸಿಗೆ ಇದನ್ನ ಕೇಳಿ ನೆಮ್ಮದಿ ಆಯ್ತು. ನಾನು ನನ್ನ ಮನ್ಸನ್ನ ಕೂಲ್ ಮಾಡ್ಕೊಂಡು ನನ್ನ ತಂದೆ ಸೂರ್ಯಪ್ರಕಾಶ್ಗೆ ಕಾಲ್ ಮಾಡಿದೆ. ನಾನು 6 ವರ್ಷದ ನಂತರ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಕೊನೆ ಸಾರಿ ಅಕ್ಷತ್ ನನ್ನನ್ನು ಮಂಟಪದಿಂದ ಹೊರಗಡೆ ತಳ್ಳಿದಾಗ ಅವ್ರನ್ನ ನೋಡಿದ್ದೆ ಅಷ್ಟೆ. ಅದಾಗಿ ಇವತ್ತೇ ನಾನು ಅವ್ರ ಹತ್ರ ಮಾತಾಡ್ತಾ ಇರೋದು. ಹಲೋ ಹೇಗಿದೆಯಾ? ನಾನಿನ್ ಕೊನೆ ಸಲ ಒಂದ್ಸತಿ ನೋಡ್ಬೋದಾ? ನಾನಿನ್ ನೋಡ್ಲೇಬೇಕು. ಪ್ಲೀಸ್ ಒಂದ್ಸಾರಿ ಬೆಂಗಳೂರಿಗೆ ಬರ್ತೀಯಾ? ಅವ್ರಿಷ್ಟೆಲ್ಲ ಹೇಳಿದ್ಮೇಲೆ ನಂಗಂತೂ ಇರೋಕ್ಕಾಗಲೇ ಇಲ್ಲ. ನಾನು ಆ ಕೂಡಲೇ ಬೆಂಗಳೂರಿಗೆ ಟಿಕೆಟ್ ಮಾಡಿ ನನ್ನ ಮಗಳನ್ನ ಕರ್ಕೊಂಡು ಹೊರಟ್ಬಿಟ್ಟೆ.